ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೋಟೆ ಹುಡುಗ ಮಾತಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬಲ್ಲಿ ಇದು ಮೊದಲನೇ ವಿಡಿಯೋ. ಏನು ಮಾಡೋದು ಅಂತ ತಲೆ ಕೆಡುತ್ತೆ ಗುರು. ಫಸ್ಟ್ನೇ ಲಾಗ್ ಮಾಡಬೇಕಾದ್ರೆ ಅಥವಾ ಫಸ್ಟ್ನೇ ವಿಡಿಯೋ ಮಾಡ್ಬೇಕಾದ್ರೆ ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಆಗುತ್ತೆ, ಜನಗಳು ನೋಡ್ತಾರೋ ಇಲ್ವೋ ಅಂತ. ಆದರೆ ನಾನು ಮೊದಲನೇ ವಿಡಿಯೋನ ಬಿಗ್ ಬಾಸ್ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕನ್ನಡ ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಈ ವರ್ಷ ಅಂತೂ 2 ತಿಂಗಳು ಮುಂಚೆನೇ ಸ್ಟಾರ್ಟ್ ಮಾಡ್ತಾವ್ರೆ. ಅದರಲ್ಲೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮವರು ನಿಮ್ಮವರು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಬಿಗ್ ಬಾಸ್ಗೆ ಹೋಗ್ಬೋದು ಗುರು. ಅಂದ್ರೆ ಪಬ್ಲಿಕ್ ಆಡಿಯನ್ಸ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಆಡಿಷನ್ ಕೂಡ ಮಾಡ್ಬೋದು, ವಿಡಿಯೋ ಮಾಡಿ ಕಳಿಸಿ ಅಂತ ಲಿಂಕ್ನು ಕೂಡ ಬಿಟ್ಟಿದ್ದಾರೆ. ಯಾರೆಲ್ಲ ಬಿಗ್ ಬಾಸ್ಗೆ ಹೋಗ್ಬೋದು ನಿಮ್ಮ ಪ್ರಕಾರ ಈ ಸಲ? ನನ್ನ ಪ್ರಕಾರ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಫೇಮಸ್ ಆಗಿರ್ತಾರೆ, ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ತಾರಲ್ಲ, ಅವ್ರುಗಳು ಒಂದು 4-5 ಜನ ಇರ್ತಾರೆ. ಮತ್ತೆ ಯೂಟ್ಯೂಬರ್ಸ್ಗಳು ಒಂದು 4-5 ಜನ ಇರ್ತಾರೆ. ಟೋಟಲು ಒಂದು ಪಬ್ಲಿಕ್ ಆಡಿಯನ್ಸ್ ಒಂದು 30 ಜನ ಇರ್ತಾರೆ ಗುರು. ನನ್ನ ಪ್ರಕಾರ ಇದು OTT ತರ ಮಾಡ್ತಾರೆ ಅನ್ಸುತ್ತೆ ಬಿಗ್ ಬಾಸ್ನ. OTT ತರ ಮಾಡಿ ಅದರಲ್ಲಿ ಟಾಪ್ 5 ಬರ್ತಾರಲ್ಲ, ಅವ್ರನ್ನ ಮೇನ್ ಬಿಗ್ ಬಾಸ್ ಕಳಿಸ್ಬೋದು. ಸೆಲೆಬ್ರಿಟಿಗಳು ಇರ್ತಾರಲ್ಲ ಅಲ್ಲಿಗೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾ ಜನ ಹಾಕೋರ್ ಗುರು ಆಡಿಷನ್ ಮಾತ್ರ ಈ ಸಲ ವಿಡಿಯೋ ಮಾಡಿ. ಎಲ್ಲೆಲ್ಲಿ ಮಲಗಿದ್ರು ಅವರೆಲ್ಲ ಆಕ್ಟಿವೇ ಇರಲಿಲ್ಲ ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ. ಯಾವಾಗ ಬಿಗ್ ಬಾಸ್ ಆಡಿಷನ್ ಇದೆ, ಪಬ್ಲಿಕ್ ಹೋಗ್ಬೋದು ಅಂದ್ರು, ಅವಾಗ ಎಲ್ರು ಎಲ್ಲೆದ್ರಿಪ್ಪ. ಏನ್ ಸೊಳ್ಳೆಗಳೆಲ್ಲ ಹಂಗೆ ಎದ್ಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ. ಯಾರ್ಯಾರು ಕಂಟೆಂಟ್ ಮಾಡ್ತಾ ಇರ್ಲಿಲ್ಲ ಅವರೆಲ್ಲ ನನ್ನ ಕರ್ಕಳಿ ಬಿಗ್ ಬಾಸ್ಗೆ, ನನ್ನ ಕರ್ಕಳಿ, ನಾನ್ ತೋರಿಸ್ಬಿಡ್ತೀನಿ, ನಾನು ಹಂಗ ಆಡ್ಬಿಡ್ತೀನಿ, ಹಿಂಗ ಆಡ್ಬಿಡ್ತೀನಿ. ಅಲ್ಲ, ಬಿಗ್ ಬಾಸ್ ವೇದಿಕೆ ಅಂದ್ರೆ ಏನ್ ಅನ್ಕೊಂಡಿದೀರಾ? ನಾನು ಕೇಳ್ತಾರೆ, ನೀವು ಹೋಗ್ಬೇಡಿ ಅಂತ ಏನಿಲ್ಲ. ಬಿಗ್ ಬಾಸ್ ವೇದಿಕೆ ಅಂದ್ರೆ ಏನ್ ಅನ್ಕೊಂಡಿದೀರಾ? ನಿಜವಾಗ್ಲೂ ಒಂದ್ ಕಡೆ ನೋಡಿದ್ರೆ ನಗು ಬರುತ್ತೆ. ಏನ್ ಗುರು ಇವರು, ಒಬ್ರು ಅಜ್ಜಿ ಯಾರೋ ಪಾಪ, ಅವರು ಬಟ್ಟೆ ಹೋಗಿತಾರೆ, ನಾ ಬಟ್ಟೆ ಚೆನ್ನಾಗಿ ಹೋಗಿತೀನಿ ಬಿಗ್ ಬಾಸ್ ಕರ್ಕಳಿ ಅಂತಾರೆ. ಇನ್ನೊಂದು ಹುಡುಗಿ, ನಾನು ಚೆನ್ನಾಗಿ ಆಟ ಆಡ್ತೀನಿ ಬಿಗ್ ಬಾಸ್ ಕರ್ಕಳಿ, ನಾನೊಬ್ಬ ಚೆನ್ನಾಗಿ ಸಾಂಗ್ ಆಡ್ತೀನಿ ಬಿಗ್ ಬಾಸ್ ಕರ್ಕಳಿ. ಏನ್ ಗುರು, ಏನು ಕಲರ್ಸ್ ಕನ್ನಡದವ್ರು ಅಷ್ಟೇನೆ ಏನು ಪ್ಲಾನ್ ಮಾಡೋರು ಇದುವರೆಗೂ ಗೊತ್ತಿಲ್ಲ ಗುರು ನನಗಂತೂ. ಯಾವತ್ತೂ ಬಿಟ್ಟಿರಲಿಲ್ಲ ಇಷ್ಟು ಸೀಸನ್ ಅಲ್ಲಿ. ಈ ವರ್ಷ ಯಾರು ಬೇಕಾದ್ರೂ ಆಡಿಷನ್ಗೆ ಈ ಲಿಂಕ್ ಕಳಿಸಿ ಎಷ್ಟು ಲಕ್ಷ ಲಿಂಕ್ಗಳು ಬಂದಿರ್ಬೋದು ಅಲ್ಲಿ. ಎಷ್ಟು ಲಕ್ಷ ಜನ ಅದಕ್ಕೆ ಆಡಿಷನ್ಗೆ ಎಂಟ್ರಿ ಹಾಕಿರ್ಬೋದು ನಿಮ್ಮ ಪ್ರಕಾರ? ಯೋಚನೆ ಮಾಡಿ. ಯಪ್ಪ ಗುರು, ಈ ಸಲ ಬಿಗ್ ಬಾಸ್ ಅಲ್ಲಿ ಎಷ್ಟೋ ಲಕ್ಷ ಜನದಲ್ಲಿ ಒಂದ್ 30 ಜನನ ಯಾವ ಪ್ರೋಸೆಸ್ ಮೇಲೆ ಅವರು ಸೆಲೆಕ್ಟ್ ಮಾಡ್ತಾರ ಅಂತ ಇದುವರೆಗೂ ಗೊತ್ತಿಲ್ಲ ಗುರು. ಯಾವ ನಂಬಿಕೆ ಮೇಲೆ ಮಾಡ್ತಾವ್ರೋ. ಪ್ರತಿಯೊಬ್ರು ಕನಸು ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದು ಅಲ್ವಾ? ಯಾವುದೇ ಹುಡುಗ ಹುಡುಗಿ ಆಗ್ಲಿ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಪ್ರತಿಯೊಬ್ರು ಕನಸು ಏನಪ್ಪಾ ಅಂತ ಹೇಳಿದ್ರೆ, ನಾನು ಬಿಗ್ ಬಾಸ್ ವೇದಿಕೆಗೆ ಹೋಗ್ಬೇಕು, 1 ವಾರನಾದ್ರೂ ಅದ್ರೊಳಗಡೆ ಇರ್ಬೇಕು, ಜನಗಳಿಗೆ ನನ್ಗೆ ಗೊತ್ತಾಗ್ಬೇಕು ಅನ್ನೋದು. ಬಟ್ ಎಲ್ಲಿಂದ ಗುರು ಕರ್ಕಂತಾರೆ ಇಷ್ಟು ಜನನ? ಅಲ್ಲಿ ತಗೊಳ 30 ಜನಕ್ಕೆ ಒಂದು 30 ಲಕ್ಷ 40 ಲಕ್ಷ ಜನ ಅಲ್ಲಿ ಆಡಿಷನ್ ಕೊಟ್ಟಿರ್ತಾರೆ. ಅಂದ್ರೆ ಲಿಂಕ್ಗಳು ಕಳ್ಸಿರ್ತಾರೆ, ವಿಡಿಯೋ ಮಾಡಿ 3 ನಿಮಿಷ ವಿಡಿಯೋ ಮಾಡಿ, 3 ನಿಮಿಷ ವಿಡಿಯೋ ಮಾಡಿ ಅಂತ ಹೇಳೋರೆ. ಆದ್ರೆ ಬಿಗ್ ಬಾಸ್ ಕರ್ಕೊಳ್ಳೋಕೆ ನೀವು ಏನಕ್ಕೋಸ್ಕರ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದನ್ನ ತಿಳಿಸಿ ಅಂತ ಹೇಳಿದ್ರೆ, ಸರ್ ನಮ್ಮ ಅಪ್ಪ ಬಡವ, ನಾವು ಬಡವರು, ರೈತರ ಮಕ್ಕಳು, ನಮಗೆ ಮನೆ ಇಲ್ಲ, ನಮ್ಗೆ ಅದಿಲ್ಲ ಇದಿಲ್ಲ, ಇದು ಕರ್ಕೊಳ್ಳಿ ಅಂತ ವಿಡಿಯೋ ಮಾಡೋರು ತುಂಬಾ ಜನ. ಹೆಂಗ್ ಕರ್ಕತ್ತಾರ ಗುರು? ಅವ್ರು ಕೇಳಿರೋದು ಒಂದು ಅರ್ಥ ಮಾಡ್ಕೊಳ್ಳಿ, ಬಿಗ್ ಬಾಸ್ಗೆ ನೀವು ಯಾಕೆ ಬರಬೇಕು? ಸರ್ ನಾನು ಬಡವ ಕರ್ಕೊಳ್ಳಿ, ನಾವು ರೈತರ ಮಕ್ಕಳು, ನಮ್ಮ ಅಪ್ಪ ಗಾರೆ ಕೆಲಸ ಮಾಡ್ತಾರೆ, ನಮ್ಮ ಅಪ್ಪ ಕೂಲಿ ಕೆಲಸ ಮಾಡ್ತಾರೆ, ಕರ್ಕೊಳ್ಳಿ. ಈ ತರ ಹಾಕಿರೋರು ನಿಜವಾಗ್ಲೂ ಸೆಲೆಕ್ಟ್ ಆಗಲ್ಲ ಗುರು. 100% ಸೆಲೆಕ್ಟ್ ಆಗಲ್ಲ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ವೇದಿಕೆ ಅನ್ನೋದು ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಇರೋರೇ ಹೋಗ್ಬೇಕು ಗುರು ಅಲ್ಲಿ. ನಿಜವಾಗ್ಲೂ ಕಷ್ಟ ಸುಖ ದುಃಖ ಎಲ್ಲಾನು ಮೊದಲನೇದಾಗಿ ಪೇಷನ್ಸ್ ಇದ್ದವ್ರು ಮಾತ್ರ ಒಳಗಡೆ ಇರಕ್ ಸಾಧ್ಯ ಅಲ್ಲಿ. ನಾವು ಅನ್ಕೊಂತೀವಿ, ಬಿಗ್ ಬಾಸ್ ಹೋಗ್ಬಿಟ್ರೆ ಹಿಂಗ್ ಕೌಂಟ್ರ್ ಕೊಟ್ಬಿಡ್ಬೋದು, ಹಂಗ್ ಕೌಂಟ್ರ್ ಕೊಟ್ಬಿಡ್ಬೋದು, ಯಾರು ನಮ್ಮ ಮುಂದೆ ನಿಂತ್ಕೊಳಕ್ ಮಾತಾಡಕ್ ಬಿಡಲ್ಲ ಅಂತ. ಬಟ್ ಒಳಗಡೆ ಹೋದ್ಮೇಲೆ ಎಲ್ಲ ಗಡ ನಡ್ಬಿಡುತ್ತೆ ಗುರು. ಅದ್ರ ಬಿಡ್ತದೆ, ನರ ಎಲ್ಲ ವೀಕ್ ಆಗ್ಬಿಡ್ತವೆ ಅಲ್ಲಿ. ಯಾಕಂದ್ರೆ ಬೇಕಾದ್ರೆ ಒಂದ್ 4-5 ಕ್ಯಾಮ್ರಾ ಇಟ್ಕೊಂಡು ಮಾತಾಡಿ ನೋಡಿ, ನೀವು 4-5 ಜನ ನಿಲ್ಸ್ಬಿಟ್ಟು ಕ್ಯಾಮ್ರಾ ಇಟ್ಟು ಮಾತಾಡಿ ನೋಡ್ರಿ, ಅವಾಗ ಗೊತ್ತಾಗುತ್ತೆ ಕೆಪಾಸಿಟಿ ಏನು ಅಂತ ಹೇಳಿ. ನಿಜವಾಗ್ಲೂ ಆಗಲ್ಲ ಗುರು. ಆಮೇಲೆ ಬಿಗ್ ಬಾಸ್ಗೆ ಈ ಸಲ ತುಂಬಾ ಜನ ಹಾಕಿರೋದ್ರಿಂದ ನನ್ನ ಪ್ರಕಾರ ಕಾಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ ಗುರು. ಆಲ್ಮೋಸ್ಟ್ ಆಲ್ ಸಿಕ್ಕಾಬಟ್ಟೆ ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ. ಯಾರ್ಯಾರೆಲ್ಲ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ತಾರೋ, ಯಾರ್ಯಾರೆಲ್ಲ ಆಡಿಷನ್ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಬೆಸ್ಟ್ ಆಫ್ ಲಕ್, ಒಳ್ಳೇದಾಗ್ಲಿ. ಇದು ನನ್ನ ಮೊದಲನೇ ವಿಡಿಯೋ ಮಾಡ್ಬೇಕು ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ. ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಹಾಗೆ ಕೋಟೆ ಹುಡುಗ ಲೈಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.